ರಾಜ್ಯ ಉಸ್ತುವಾರಿ ಇದ್ದಾರೆ, ಅವರು ಆದರೆ ಅಧಿಕಾರಿಗಳ ಸಭೆ ಮಾಡ್ತಾ ಇದ್ದಾರೆ ಅಂತ ಹೇಳಿ KN ರಾಜನ್ ಅವರು ಸುರ್ಜೇವಾಲಾ ಅವರು ಉಸ್ತುವಾರಿ ಎಲ್ಲ ಸೂಪರ್ CM ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ನಿಮ್ಮ ಇಲಾಖೆ ಅಧಿಕಾರಿಗಳು ಕರೆದು ಸಭೆ ಮಾಡಿದ್ದಾರೆ? ಯಾವ ಇಲಾಖೆ ಅಧಿಕಾರಿಗಳನ್ನ ಕೂಡ ಕರೆದಿಲ್ಲ, ಅವರು ನಮ್ಮನ್ನೆಲ್ಲರನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಏನು ನಮ್ಮ ಇಲಾಖೆಯಲ್ಲಿ ಏನು ಪ್ರಗತಿಯಾಗಿದೆ, ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಏನೆಲ್ಲ ಕೆಲಸಗಳಾಗಿದ್ದಾವೆ, ಜನಪರ ಕಾಳಜಿಯನ್ನು ಏನು ತೋರಿಸಿದ್ದೀರಾ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಕೇಳಿದ್ದಾರೆ. ಅದರ ಜೊತೆಯಲ್ಲಿ ಶಾಸಕರನ್ನು ಕೂಡ ಕರೆದು ಮಾತನಾಡಿಸಿದ್ದಾರೆ. ಇದು ಒಂದು ಪರಂಪರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆ ವರ್ಡ್ ಸರಿಯಾಗಿಲ್ಲ. ಇದೊಂದು ಪ್ರತಿ 3 ತಿಂಗಳಿಗೊಮ್ಮೆ ಉಸ್ತುವಾರಿ ಯಾರೇ ಆಗಿರಲಿ, ಅದು ಬೇರೆ ಪಕ್ಷದವರಾಗಿರಲಿ, ಅದು ನಮ್ಮ ಪಕ್ಷದವರಾಗಿರಲಿ, ಅವರು ಮಾಡುವಂಥ ಒಂದು ರುಟೀನ್ ಕೆಲಸ, ಇದು ರುಟೀನ್ ಎಕ್ಸಸೈಸ್. ಮೌಲ್ಯಮಾಪನ ಮಾಡ್ಬೋದಾ ಮೇಡಮ್? ಸಚಿವರು ಮೌಲ್ಯಮಾಪನ ಅಂತ ಇದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನು ನೀವು ಹೇಳ್ತಾ ಇದ್ರೆ ಮೌಲ್ಯಮಾಪನ ಅಂತ. ಮೌಲ್ಯಮಾಪನ ಅಂದರೆ ಏನು? ನಮ್ಮನ್ನ ಕರೆದು ಅವರು ನಿಮ್ಮ ಇಲಾಖೆಯಲ್ಲಿ ಎಷ್ಟು ಅನುದಾನ ಬಂದಿದೆ, ಈ ವರ್ಷ ಬಜೆಟ್ನಲ್ಲಿ ಏನು ಘೋಷಣೆ ಆಗಿದೆ, ಗೃಹಲಕ್ಷ್ಮಿ ಯಾವ ರೀತಿ ನಡೀತಾ ಇದೆ, ಹಿರಿಯ ನಾಗರಿಕರಿಗೆ ಏನು ಮಾಡ್ತಾ ಇದ್ದೀರಾ, ವಿಕಲಚೇತನರಿಗೆ ಏನು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ, ಮಕ್ಕಳ ಬಗ್ಗೆ ಏನು ವಿಚಾರ ಮಾಡಿದ್ದೀರಾ, ಮಹಿಳೆಯರ ಒಂದು ಸಬಲೀಕರಣಕ್ಕೆ ಏನು ಮಾಡಿದ್ದೀರಾ, ಇದೆಲ್ಲ ಮೌಲ್ಯಮಾಪನ ಅನ್ನೋದಿಲ್ಲ, ಅವರ ಕಾಳಜಿಯನ್ನು ತೋರಿಸ್ತಾರೆ. ರಾಜನ್ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಅಲ್ಲ, ನಾನು ಅದನ್ನು ನೋಡೇ ಇಲ್ಲ, ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡಲಿ ನಾನು. ಮತ್ತೊಮ್ಮೆ ಮೇಡಮ್ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಮತ್ತೊಮ್ಮೆ ಪುನರ್ವಚನೆ ಮಾಡಿದ್ದಾರೆ. ನಾನು ಯಾವತ್ತಿದ್ರೂ ಹೇಳಿದ್ದೀನಿ, ಇದು ಹೈಕಮಾಂಡ್ ಹೇಳಿದಂಥ ಕೇಳುವಂಥ ಒಂದು ಪಕ್ಷ, ಎಲ್ಲ ನಾಯಕರು ಅದನ್ನು ಪದೇ ಪದೇ ಸಿದ್ದರಾಮಯ್ಯ ಸಾಹೇಬರಾಗಲಿ DK ಶಿವಕುಮಾರ್ ಅವರಾಗಲಿ ಸ್ಪಷ್ಟಪಡಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ DCC ಬ್ಯಾಂಕ್ ಚುನಾವಣೆ ರಂಗೇರ್ತಾ ಇದೆ, ಎಲ್ಲರೂ ಅಖಾಡಕ್ಕೆ ಇಳಿದಿದ್ದಾರೆ, ನಿಮ್ಮಿಂದ ಎಂಟ್ರಿ ಆಗಿಲ್ಲ, ಬೆಳಗಾವಿಯಿಂದ ಮಾಡ್ತೀರಾ ಅಥವಾ ಖಾನಾಪುರದಿಂದ ಎಂಟ್ರಿ ಮಾಡ್ತೀರಾ? ನೋಡೋಣ, ಅದು ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ. ಆದರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಸಹಕಾರಿ ಬ್ಯಾಂಕ್ ಇದೆ. ಅಪೆಕ್ಸ್ ಬ್ಯಾಂಕನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತು ಜನರ ವಿಶ್ವಾಸವನ್ನು ಗಳಿಸಿದಂಥ ಬ್ಯಾಂಕು ಅಂದರೆ ಬೆಳಗಾವಿಯ DCC ಬ್ಯಾಂಕು. ಒಂದು ಪ್ರತಿಷ್ಠಿತೆ ಇದು, ರೈತರಿಗೆ ಅನೇಕರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ, ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನು ಇದನ್ನು ಮಾಡುತ್ತೋ ಆ ರೀತಿ ನಾವು ಎಲ್ಲ ಕಡೆ ಆ್ಯಕ್ಟಿವ್ ಆಗಿದ್ದೀವಿ. ನಾವು ಚನ್ನರಾಜು ಒಬ್ಬ ಸ್ವತಂತ್ರ ನಾಯಕ, ಚನ್ನರಾಜ್ ಹಟ್ಟಿಹೊಳಿಯೇನು ಚಿಕ್ಕವನಲ್ಲ, ವಿಧಾನ ಪರಿಷತ್ ಸದಸ್ಯ ಇದ್ದಾನೆ, ಅವನು ಸ್ವತಂತ್ರವಾಗಿದ್ದಾನೆ, ಅವನು ತನ್ನ ಡಿಸಿಷನ್ ತಗೊಳ್ಳೋಕ್ಕೂ ಸ್ವತಂತ್ರವಾಗಿದ್ದಾನೆ, ಓಡಾಡೋಕ್ಕೆ ಕೂಡ ಸ್ವತಂತ್ರವಾಗಿದ್ದಾನೆ. ಕಳೆದ ಬಾರಿ DCC ಬ್ಯಾಂಕ್ ಚುನಾವಣೆ ಅಲ್ಲ ಅಧ್ಯಕ್ಷ ಆಯ್ಕೆಯಲ್ಲಿ RSS ಹಸ್ತಕ್ಷೇಪ ಮಾಡಿ ಮಧ್ಯಪ್ರವೇಶ ಮಾಡಿ ಆಯ್ಕೆ ಮಾಡಿ, ಈ ಬಾರಿ ಚುನಾವಣೆ ಏನಾದರೂ ಕಾಂಗ್ರೆಸ್ BJP ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ನಾವು, ಪ್ರಭಾಕರ್ ಕೋರೆ ಸರು ಎಲ್ಲರೂ ಕೂತ್ಕೊಂಡು, ಯಾಕಂದರೆ ಇದು ಸಹಕಾರಿ ರಂಗ, ಸೊ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಆಗುವಂಥ ಡಿಸಿಷನ್ನ ತೆಗೆದುಕೊಂಡು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೋಡಿ, ನಾನೇ ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು, ಒಳ್ಳೆ ಸಮಯ ಸಂದರ್ಭ ನೋಡಿಕೊಂಡು ಮಾಧ್ಯಮದ ನನ್ನ ಎಲ್ಲ ಸಹೋದರರ ಎದುರುಗಡೆ ಬಂದು ಹೇಳಬೇಕು ಅಂತ ಆಸೆ ಇತ್ತು. ಐರಾ ಪ್ರೊಡಕ್ಷನ್ ಹೌಸ್ ಅಂತ 1.5 ವರ್ಷದ ಹಿಂದೆ ನಾವು ಇದನ್ನು ಮಾಡಿದ್ದೀವಿ. 2 ಚಿತ್ರಗಳನ್ನು ಲಾಂಚ್ ಮಾಡಿದ್ದೀವಿ. ಇನ್ನೂ ಒಬ್ಬರು ನಮ್ಮ ಜೊತೆ ಪಾರ್ಟ್ನರ್ ಕೂಡ ಇದ್ದಾರೆ. ಆದರೆ ಈಗ ಚಿತ್ರೀಕರಣ ನಡೀತಾ ಇರುವಂಥ ಹಂತದಲ್ಲಿ ನಾನೇ ಬಂದು ತಮ್ಮ ಎದುರುಗಡೆ ಒಂದು ಒಳ್ಳೆ ರೀತಿಯಾಗಿ ಇದನ್ನು ಏನು ಹೇಳ್ತಾರೆ ಲಾಂಚ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಟೋಟಲ್ ಆಗಿ ಕರ್ನಾಟಕ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗೋ ನಿಟ್ಟಿನಲ್ಲಿ ಕೆಲಸ. ಹೌದು ನಿಜ. ರಮೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಡಾಲಿ ಧನಂಜಯನ್ ಅವ್ರನ್ನ ಹಾಕ್ಕೊಂಡು 2 ಚಿತ್ರವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.